ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನೆಲದಲ್ಲಿ ಕುಳಿತು ಊಟ ಮಾಡಿದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಹಿರಿಯರು ನೆಲದಲ್ಲಿ ಕಾಲು ಮಡಚಿ ಕುಳಿತು ಊಟ ಮಾಡುವ ಪದ್ಧತಿಯನ್ನು ಪಾಲಿಸ್ತಿದ್ರು. ಇದು ಕೇವಲ ಸಂಪ್ರದಾಯವಲ್ಲ, ಆರೋಗ್ಯಕ್ಕೂ ಅನೇಕ ಪ್ರಯೋಜನಗಳನ್ನು ನೀಡುತ್ತೆ ಎಂದು ಹೇಳಲಾಗುತ್ತೆ. ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ನೆಲದಲ್ಲಿ ಸುಖಾಸನದ ರೀತಿಯಲ್ಲಿ ಕುಳಿತು ಊಟ ಮಾಡುವಾಗ ದೇಹ ಸ್ವಲ್ಪ ಮುಂದೆ ಮತ್ತು ಹಿಂದೆ ಚಲಿಸುತ್ತೆ. ಇದರಿಂದ ಹೊಟ್ಟೆಯ ಅಂಗಗಳಿಗೆ ಉತ್ತಮ ಕಾರ್ಯನಿರ್ವಹಣೆ ಸಿಗುತ್ತೆ ಹಾಗೂ ಆಹಾರ ಸುಲಭವಾಗಿ ಜೀರ್ಣವಾಗೋದಕ್ಕೆ ಸಹಾಯವಾಗುತ್ತೆ. ಅತಿಯಾಗಿ ತಿನ್ನೋದು ಕಡಿಮೆ ಮಾಡುತ್ತೆ. ಹೌದು, ನೆಲದಲ್ಲಿ ಕುಳಿತು ನಿಧಾನವಾಗಿ ಊಟ ಮಾಡೋದ್ರಿಂದ ಹೊಟ್ಟೆ ತುಂಬಿದ ಭಾವನೆ ಬೇಗ ಬರುತ್ತೆ. ಇದರಿಂದ ಅಗತ್ಯಕ್ಕಿಂತ ಹೆಚ್ಚು ಆಹಾರ ಸೇವಿಸೋದು ಕಡಿಮೆಯಾಗಬಹುದು. ದೇಹದ ನಮ್ಯತೆಯನ್ನು ಹೆಚ್ಚಿಸುತ್ತೆ. ಕಾಲು ಮಡಿಚಿ ಕುಳಿತುಕೊಂಡು ಸೊಂಟ, ಮೊಣಕಾಲು ಮತ್ತು ಬೆನ್ನಿನ ಸ್ನಾಯುಗಳಿಗೆ ಸಣ್ಣ ವ್ಯಾಯಾಮದಂತೆ ಕೆಲಸ ಮಾಡುತ್ತೆ. ಇದು ದೇಹದ ನಮ್ಯತೆಯನ್ನು ಕಾಪಾಡೋದಕ್ಕೆ ಸಹಕಾರಿ. ಮನಸ್ಸಿಗೆ ಶಾಂತಿ ನೀಡುತ್ತೆ. ನೆಲದಲ್ಲಿ ಕುಳಿತು ಶಾಂತವಾಗಿ ಊಟ ಮಾಡೋದ್ರಿಂದ ಮನಸ್ಸು ಆಹಾರದ ಮೇಲೆ ಕೇಂದ್ರೀಕೃತವಾಗುತ್ತೆ. ಇದರಿಂದ ಊಟ ರುಚಿಯನ್ನು ಹೆಚ್ಚು ಅನುಭವಿಸಬಹುದು. ರಕ್ತ ಸಂಚಾರಕ್ಕೆ ಸಹಾಯಕ. ಈ ಭಂಗಿಯಲ್ಲಿ ಕುಳಿತುಕೊಳ್ಳೋದ್ರಿಂದ ದೇಹದಲ್ಲಿ ರಕ್ತ ಸಂಚಾರ ಸಮತೋಲನವಾಗಿರಲು ನೆರವಾಗುತ್ತೆ ಎಂದು ಪರಿಗಣಿಸಲಾಗುತ್ತೆ. ಇನ್ನು ಇದರ ಸಾರಾಂಶ ನೋಡೋದಾದರೆ, ನೆಲದಲ್ಲಿ ಕುಳಿತು ಊಟ ಮಾಡುವ ಅಭ್ಯಾಸವು ದೇಹ ಮತ್ತು ಮನಸ್ಸಿಗೆ ಹಲವಾರು ಲಾಭಗಳನ್ನು ನೀಡಬಹುದು. ಆದ್ದರಿಂದ ನಮ್ಮ ಹಿರಿಯರು ಈ ಪದ್ಧತಿಯನ್ನು ಪಾಲಿಸ್ತಿದ್ರು. ನೀವು ಕೂಡ ಇಂದಿನಿಂದ ನೆಲದಲ್ಲಿ ಕೂತು ಊಟ ಮಾಡುವ ಅಭ್ಯಾಸವನ್ನು ಆರಂಭಿಸಿದರೆ ಅದರ ಉತ್ತಮ ಅನುಭವವನ್ನು ಪಡೆಯಬಹುದು. ನೆಲದಲ್ಲಿ ಕುಳಿತು ಊಟ ಮಾಡಿದರೆ ದೇಹದಲ್ಲಿ ನಡೆಯುವ ಈ ಬದಲಾವಣೆ ನಿಮಗೂ ಗೊತ್ತಿತ್ತಾ? ಕಾಮೆಂಟ್ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.